ನೆಲೋಗಿ ಸರ್ಕಾರಿ ಶಾಲೆಗಳ ದುಸ್ಥಿತಿ, ಮಳೆಯಿಂದ ಪಾಠಶಾಲೆಯೇ ಆಶ್ರಯಾರ್ಹವಲ್ಲ. ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದಲ್ಲಿ ಶಿಕ್ಷಣ ವಾತಾವರಣ ಮಳೆಗಾಲದಲ್ಲಿ ತೀವ್ರ ಹಾನಿಗೊಳಗಾಗಿದೆ. ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ದುಸ್ಥಿತಿಗೆ ತಲುಪಿವೆ. ಕಿರಿಯ ಪ್ರಾಥಮಿಕ ಶಾಲೆಯ ಸುಮಾರು 40 ವಿದ್ಯಾರ್ಥಿಗಳು ಓದುತ್ತಿರುವ ತರಗತಿ ಕೊಠಡಿಗಳ ಮೇಲ್ಛಾವಣಿ ಮಳೆ ನೀರನ್ನು ತಡೆಯಲು ವಿಫಲವಾಗಿದ್ದು, ತರಗತಿಗಳೊಳಗೆ ನೀರು ಸೇರುತ್ತಿದೆ. ಪರಿಣಾಮವಾಗಿ ಪಾಠ ನಡೆಸಲು ಸಾಧ್ಯವಾಗದೆ ವಿದ್ಯಾರ್ಥಿಗಳು ಪಕ್ಕದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ತಾತ್ಕಾಲಿಕವಾಗಿ ಶಿಕ್ಷಣ ಪಡೆಯುವಂತಹ ಪರಿಸ್ಥಿತಿ ಉಂಟಾಗಿದೆ. ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣ ಮಳೆ ನೀರಿನಿಂದ ಸಂಪೂರ್ಣವಾಗಿ ಮುಳುಗಿದ್ದು, ಶಾಲಾ ಕಟ್ಟಡಕ್ಕೆ ಪ್ರವೇಶಿಸಲು ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ತೇವಗೊಂಡ ಬೂದಿ ಮಣ್ಣು ಜಾರಿ ಬಿದ್ದು ಗಾಯಗೊಳ್ಳುವ ಅಪಾಯವನ್ನ ಹೆಚ್ಚಿಸಿದೆ. ಗ್ರಾಮಸ್ಥರು ಮತ್ತು ಪೋಷಕರು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಮಸ್ಯೆಯನ್ನ ತಿಳಿಸಿದ್ರೂ ಯಾವುದೇ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳದಿರುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇಲ್ಲಿ ಏನಾಗಿದ್ರೆ ಸರ್ ಈ ಸ್ಕೂಲಿಗೆ ಇಲ್ಲಿ 1ರಿಂದ 5ನೇ ತರಗತಿನ ಕ್ಲಾಸ್ ಅದಾರಲ್ರಿ. ಇಲ್ಲಿ 6 ರೂಮ್ಗಳು ಅದಾವೆ ರೀ. 6 ರೂಮ್ಗಳದಾಗ ನಮಗೆ ಮಾಹಿತಿ ಕೇಳಿದ್ದಾರೆ ರೀ CRC ಸಾಬ್ರಿ. ಅದ್ರಾಗ 3 ರೂಮ್ಗಳು ಚಲೋ ಅದಾವೆ. 3 ರೂಮ್ಗಳು ಏನಪ್ಪ ಅಂದ್ರೆ ಮಳೆ ಬಂದಾಕಾರ ಹನಿ ಬಂದು ಸೋರ್ದು ಕಿಸಿ ತೆಳಗೆಲ್ಲ ಹಸಿ ಆಗ್ತದೆ. ಹಾಗೆ ನಮಗೆ ಮೇಲಿಂದ ಆದೇಶ ಏನಪ್ಪ ಅಂದ್ರೆ ಮಕ್ಕಳ ಸುರಕ್ಷತೆ ನಮಗೆ ಭಾಳ ಮುಖ್ಯ ಸರ್. ಮೊದಲ ಮಕ್ಕಳ ಸುರಕ್ಷತೆ ನಾವು ನೋಡ್ತೀವಿ ರೀ. ನೋಡಿ ಏನಪ್ಪ ಅಂದ್ರೆ ಇಲ್ಲಿ ಅಂಬೇಡ್ಕರ್ ಭವನ ಏನಪ್ಪದ ಇಲ್ಲಿ ನಾವು ಕೇಳ್ಕೊಂಡ್ರೆ ಸರ್ ಮಳೆ ಬಂದದ, ಇಲ್ಲಿ ಸೋರ್ಲಿಕತ್ತದ. ಅದಕ್ಕೆ ನಮ್ಗೊಂದು ಇದು ವ್ಯವಸ್ಥೆ ಮಾಡಿಕೊಡ್ರಿ ಅಂದ್ರೆ ಅಂಬೇಡ್ಕರ್ ಭವನ ನಮಗೆ ಜರ ಅನುಕೂಲ ಮಾಡಿಕೊಡ್ರಿ ಮಳೆಗಾಲ ಹೋಗತ್ತ ಅಂದಕ್ಕೆ ಇದೊಂದು ಭವನ ತೆರೆದು ಕೊಟ್ಟಾರ ಸರ್. ಇಲ್ಲಿ ಮಕ್ಕಳದಾಗ ಇಲ್ಲಿ 4ನೇ 5ನೇ ಹಾಕ್ತೀವಿ ರೀ. ಮತ್ತು ಇನ್ನೊಂದು ಕ್ಲಾಸು 1, 2, 3ನೇ ನಲಿ ಕಲಿ ಅಂತದೆ ಸರ್. ಅಲ್ಲಿ ಆಗ ರೂಮ್ನಾಗ 1, 2, 3ನೇ ಕ್ಲಾಸ್ ಹಾಕ್ತೀವಿ. ಇಲ್ಲಿ 4 ಮಕ್ಕಳಿಗೆ ಒಂದು ಸಮುದಾಯ ಭವನದಲ್ಲಿ ಇಲ್ಲಿರ್ತಕ್ಕಂಥ ಶಿಕ್ಷಕರು ಅವರಿಗೆ ಒಂದು ಶಿಕ್ಷಣ ಕೊಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿ ಇದೆ ಅಂದರೆ, ನೀವು ಒಂದು ಸಾರಿ ಎಲ್ಲ ಕ್ಲಾಸ್ ರೂಮ್ಗಳು ಚೆಕ್ ಮಾಡಬೇಕು. ಮಳೆ ಬಂದು ಎಲ್ಲ ಶಾಲೆ ಒಂದು ಬೀಳೋ ಸ್ಥಿತಿಗೆ ಬಂದಿದೆ. ಆದರೂ ಕೂಡ ಇಲ್ಲಿನ ಮುಖ್ಯೋಪಾಧ್ಯಾಯರು ಮತ್ತು ಗುರುಗಳು ಅವರು ಒಳ್ಳೆಯ ಒಂದು ಭಾವನೆ ಇಟ್ಕೊಂಡು ಸಮುದಾಯ ಭವನದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಅಂಬೇಡ್ಕರ್ ಸಮುದಾಯ ಭವನ ವಿದ್ಯಾರ್ಥಿಗಳು 60-70 ಜನ ಇರ್ಬೋದು. ನೀವು 70 ಜನ ವಿದ್ಯಾರ್ಥಿಗಳು ಸಮುದಾಯ ಭವನದಲ್ಲಿ ಶಿಕ್ಷಣ ಪಡಿತೀವಿ. ಆಮೇಲೆ ಸರ್ ಇನ್ನೊಂದು, ಇಲ್ಲಿ ಸಂಬಂಧಪಡ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಸಣ್ಣ ಪುಟ್ಟ ಕೆಲಸಗಳು ಆಗ್ಬೇಕಾಗ್ತವೆ. ಅದೇ ಇಲ್ಲಿ ನಮ್ಮ ಶೌಚಾಲಯ ಆಗಲಿ, ಸುತ್ತಮುತ್ತ ಶೌಚಾಲಯ ಕಾಂಪೌಂಡ್ ಅಲ್ಲ, ಅದು ಆಟದ ಮೈದಾನ ಆಗಬೇಕಾಗಿತ್ತು. ಆಟದ ಮೈದಾನ ಮಾಡಿದ್ದಾರೆ. ಶೌಚಾಲಯ ಯಾವ ರೀತಿ ಶೌಚಾಲಯ ಇದ್ದರೆ ಶೌಚಾಲಯಕ್ಕೆ ಡೋರ್ ಇಲ್ಲ, ನೀರಿನ ಟ್ಯಾಂಕ್ ಇಲ್ಲ, ಈ ರೀತಿ ವ್ಯವಸ್ಥೆ ಇದೆ. ಸ್ಕೂಲ್ ಮುಂದ್ಗಡೆ ಆಗಿರ್ಬೋದು, ಸ್ಕೂಲ್ ಆಜುಬಾಜು ಏನು ಚರಂಡಿ ವ್ಯವಸ್ಥೆ ಹೇಗಿದೆ ಸರ್ ಇಲ್ಲಿ? ನೀವೇ ನೋಡಿ ಯಾವ ರೀತಿ ಇದೆ. ಕೆರೆಗೆ ಎಲ್ಲ ಸುತ್ತ. ಶಿಕ್ಷಣದ ಹಕ್ಕು ಕೇವಲ ಕಾಗದದ ಮೇಲೆ ಉಳಿಯಬಾರದು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸ್ಥಳೀಯರು ಶಿಕ್ಷಣ ಇಲಾಖೆಗೆ ತಕ್ಷಣ ಕ್ರಮ ಕೈಗೊಂಡು ಮೇಲ್ಛಾವಣಿ ದುರಸ್ತಿ, ನೀರು ತೊಳೆದ ನಿರ್ವಹಣೆ ಮತ್ತು ಸುರಕ್ಷಿತ ಶಿಕ್ಷಣ ವಾತಾವರಣ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಮೇಲಧಿಕಾರಿಗಳ ಮತ್ತು ಗ್ರಾಮಸ್ಥರ ವ್ಯವಸ್ಥೆ ಬಂದಿದೆ ಸರ್. ಇಲ್ಲಿದ್ದ ಸ್ಕೂಲ್ SMC ಅಧ್ಯಕ್ಷ ಮಾಜಿ SMC ಅಧ್ಯಕ್ಷ ಇದ್ರಲ್ರಿ ತಿರ್ಸಲ್ಲ ಅಂತವ್ರು. ಅವಾಗ ಒಂದು ಸೇರಿ ನಾವು 4 ಮಂದಿ ಕೂಡಿ BOದಾಗ ಮಾತಾಡಿದ್ವಿ ಸರ್. ಸ್ಕೂಲಲ್ಲಿ ಇದೆಲ್ಲ ಶೌಚಾಲಯ ಅಲ್ಲಿ ಇಲ್ಲಿ ಫಸ್ಟ್ ಸ್ಟೂಡೆಂಟ್ಗೆ ಕ್ಲಾಸ್ ತಗೋತಾರೆ. ಇಲ್ಲಿ ಒಂದು ನಮಗೊಂದು ಲೇಡೀಸ್ ಬೇಕಂತ ಹೇಳಕ್ಕೆ ಹೋಗಿದೆ ಸರ್. ಅದು ಭೀ ಕೊಡೋಕ್ಕಾಗಿಲ್ಲ ಸರ್. BS ಅವ್ರಿಗೆ 10th ಮಕ್ಕಳು ಇರಬೇಕು, ಗೆಸ್ಟ್ ಟೀಚರ್ ಮಕ್ಕಳು ಇರ್ಬೇಕಂತ ಹೇಳಿದ್ರು ಸರ್. ಅಲ್ಲಿ ನಮ್ಮಲ್ಲಿ ಸುಮಾರು 64 ಸರ್. ಅದು ಭೀ ಕೊಡೋಕ್ಕಾಗಿಲ್ಲ ಸರ್. ಇಲ್ಲಿ ಅದು ಮತ್ತು ಶಾಲೆ ವ್ಯವಸ್ಥೆ ನೋಡಿದ್ರೆ ಸರ್ ಭಾಳ ಇದು ಅದ ಸರ್. ಪರಿಸ್ಥಿತಿ ಹಂಗದ. ಇಲ್ಲಿ PDOನ ಮಾತಾಡಿ ಸರ್. PDOನ ಮಾತಾಡಿವ್ರಿ. ಆಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾತಾಡಿ ಈಗ ರೀಸೆಂಟ್ಲಿ ಇದೇ ಬೋರ್ ಕಿತ್ತಿರಿ ಇಲ್ಲ ಸರ್. ಇಲ್ಲಿ ಮೈದಾನದಾಗ ಚುಕ್ಕಳ ಆಡ್ತಾವ ಅಂತ ಹೇಳಿದ್ರೆ ಭೀ ಅವ್ರು ಏನು ಇದು ಕಿತ್ತಾಕಾಗಿಲ್ಲ ಸರ್. ಅವ್ರಿಗೆ PDO ಸರ್ ಗಮನ ಕೊಟ್ಟಿವ್ರು. ಬರ್ತೀವಿ ಮಾಡ್ತೀವಿ ಸ್ಥಳಕ್ಕೆ ಬಂದು ಭೇಟಿಯಾಗಿ ಹೋಗ್ಯಾರ ಸರ್ ಅವ್ರು. ಖುಷಿ ಅವ್ರು ಇಲ್ಲಿ ನಿಮ್ಗೆ ನೀರು ಕುಡಿಯೋ ವ್ಯವಸ್ಥೆ ಹೆಂಗೆ ಮಾಡ್ತೀರಿ? ಎಲ್ಲಿ ಹೋಗಿ ಕುಡಿತೀರಿ ನೀರು ನೀವು? ಸ್ವಲ್ಪ ಜೋರಾಗಿ ಹೇಳಮ್ಮ. ಅಂದ್ರೆ ಇಲ್ಲಿ ಏನು ಬೋರ್ ವ್ಯವಸ್ಥೆ ಆಗಿರ್ಬೋದು ಏನಿಲ್ವಾ ನಿಮಗೆ? ನೀರು ಮಣ ಬರ್ತಾವ ಮಾತ್ರ. ಈಗ ಇಲ್ಲಿ ನಿಮ್ಮದು ಒಂದು ತರಗತಿಗಳು ಯಾವ ಸ್ಥಿತಿಯಲ್ಲಿ ಅವ ಸದ್ಯ ಪ್ರೆಸೆಂಟ್? ಸೋರ್ಲತ್ತವ ಅಥವಾ ಏನು ಚೆನ್ನಾಗವ ಹೆಂಗವ ಅಂತ? ಹ್ಞೂ. ಮತ್ತು ಆಮೇಲೆ ನಿಮ್ಗೆ ಇಲ್ಲಿ ಆಟದ ಮೈದಾನ ಹೆಂಗದ? ನಿಮ್ಮ ಶೌಚಾಲಯಗಳು ಬಾತ್ರೂಮ್ಗಳು ಅವೇನು ಇಲ್ಲಿ ನಿಮ್ಗೆ? ಶೌಚಾಲಯ ಯಾರು ಶೌಚಾಲಯಕ್ಕೆ ಬಾಗಿಲಿಲ್ಲ. ಈಗ ಎಲ್ಲಿ ಓದ್ಲಾಕತ್ತೀರಿ? ಎಲ್ಲ ಶಾಲಾ ಎಲ್ಲಿ ಕ್ಲಾಸ್ ತಗೋತಾ ಇದ್ದಾರೆ? ಯಾವ್ದು ಭವನ?
ಮಾಡ್ತಾರೆ. ಆಯ್ತಲ್ಲಮ್ಮ, ಈಗ ನಿಮ್ದು ಶೌಚಾಲಯ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಆಮೇಲೆ ನಿಮ್ಗೆ ಆಟದ ಮೈದಾನ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದು ಮಳೆ ಬಂದಾಗ ಇಲ್ಲಿ ಇರ್ತಕ್ಕಂಥ ಸ್ಥಿತಿ ಏನಾಗುತ್ತೆ ಅಂತ. ಅಂದ್ರೆ ಸುಮಾರು ಎಷ್ಟು ದಿನಗಳಾಯ್ತಮ್ಮ ಇಲ್ಲಿ ಈ ಥರ ಆಗಿ? ನೀವು ಎಷ್ಟೋ ತರಗತಿ ಓದ್ತಿದ್ದೀರ? ಏನು ಹೆಸರು? ನೀವು ಸ್ವಚ್ಛತೆ ಇಲ್ಲ, ಮತ್ತು ಉಳ್ಬೇಕಾದ್ರೆ ಎಲ್ಲ ರಾಡೇಲೆ ಕೂತ್ಕೋಬೇಕು, ಮತ್ತು ನಡೆದಾಡೋಗೆಲ್ಲ ಕಾಲಿಗೆಲ್ಲ ರಜಾ ಕೊಟ್ಟೆ, ಮತ್ತು ರೂಮಲ್ಲೆಲ್ಲ ಮಳೆ ಬಂದಾಗ ಸೋರುತ್ತೆ. ನೀವೇ ಏನಾದರೂ ಮಾಡಿ. ಅಂದರೆ ಇಲ್ಲಿ ಸಂಬಂಧಪಡ್ತಕ್ಕಂಥ BO ಕೂಡ ಇನ್ನೂವರೆಗೆ ಯಾರು ಬಂದಿಲ್ಲ, ಅಧಿಕಾರಿಗಳು ಮೇಲಾಧಿಕಾರಿಗಳು ಬಂದಿಲ್ವಾ ಇಲ್ಲಿ? ಇಲ್ಲ ಸರಿ ಸರಿ.